ತೊಗೊಳತ್ತಾರ ಎಷ್ಟು ತೊಗೊಳತ್ತಾರ 830 ಎಲ್ಲ ಕಡೆ. ಅದನ್ನು ಹೆಚ್ಚಿನ ರೊಕ್ಕ ತೊಗೋಬಾರ್ದು ಅಂತೇಳಿ ನಾವು KRS ಪಕ್ಷದಿಂದ ಆಗ್ರಹಿಸ್ಲಾಗ್ತೀವಿ. ನೀವು ದಯವಿಟ್ಟು ಇವ್ರಿಗೆ ಇವತ್ತು ಇಲ್ಲಿ ಭೇಟಿ ಆದ ತಕ್ಷಣ ಅವ್ರಿಗೆ ದುಡ್ಡನ್ನು ವಾಪಸ್ ನೀಡ್ತಾ ಇದ್ದೇವೆ. ಈ ವಿಡಿಯೋವನ್ನು ಯಾರು ನೋಡ್ತಾ ಇದ್ದೀರಿ, ಗ್ಯಾಸ್ ಸಿಲಿಂಡ್ರ್ ಯಾರು ಯೂಸ್ ಮಾಡತ್ತೀರಿ ಅವರು ಎಲ್ಲರೂ ಪ್ರತಿಯೊಬ್ಬರು ತಮ್ಮ ರಿಸೀಟ್ ಏನಿದೆ, ರಿಸೀಟ್ನಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟೇ ಅಮೌಂಟ್ ಕೊಡಬೇಕು. ದಯವಿಟ್ಟು ಹೆಚ್ಚಿಗೆ ಕೊಡಬಾರ್ದು. ಹೆಚ್ಚಿಗೆ ಕೊಟ್ಟರೆ ಮಾತ್ರ ಅವರ ಲಾಭಕ್ಕಾಗಿ ಅದನ್ನು ಹೆಚ್ಚಿಗೆ ಕೊಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಆದ ಕಾರಣ ಇಂಥ ಭ್ರಷ್ಟತೆ ಎಲ್ಲ ಹೋಗಬೇಕು, ಹೋಗಲಾಡಿಸೋ ಸಲುವಾಗಿನ KRS ಪಕ್ಷ ಇರೋದು. ನೀವಪ್ಪ ಹೆಚ್ಚಿಗೆ ತಗೋಬೇಡ್ರಿ ದಯವಿಟ್ಟು. ಸಾರ್ವಜನಿಕರ ಗಮನಕ್ಕೆ ಇದು ಏನು ಇದರಲ್ಲಿ ಇದಿದೆ 812 ರೂಪಾಯಿ ಹಣ. ಇದರಲ್ಲಿ ಏನು 800 ರೂಪಾಯಿ ಬಿಲ್ಲು ಅಂತ ಇದ್ದಾರೆ. ಇದು ಮನೆಗೆ ತಲುಪಿಸೋದಕ್ಕೆ ಸೇರಿಸಿ ಹಾಕಿರೋಂಥ ಚಾರ್ಜ್. ಇದಾದಮೇಲೆ ಮನೆಗೆ ತಲುಪಿಸೋದಕ್ಕೆ ಸರ್ವಿಸ್ ಚಾರ್ಜು, ಡೋರ್ ಡೆಲಿವರಿ ಚಾರ್ಜಸ್ಸು ಇಲ್ಲ, ಅವೆಲ್ಲ ಸೇರಿಕೊಂಡಿದೆ. ಯಾಕೆ ಅಂತಂದರೆ ಗ್ಯಾಸ್ ಅನ್ನೋದು ಅಪಾಯದ ವಸ್ತು. ಯಾರು ತೊಗೊಂಡು ಅದು ಬಸ್ಟ್ ಆದರೆ ಅದು ಅವ್ರಿಗೆ ಜೀವಕ್ಕೆ ಅಪಾಯ ಆಗುತ್ತೆ ಅಂತೇಳಿ ಸರ್ಕಾರನೇ, ಗ್ಯಾಸ್ ಏಜೆನ್ಸಿಯವರೇ ಅದನ್ನು ಮನೆಗೆ ತಂದು ಕೊಡಬೇಕು, ಮನೆಗೂ ತಂದು ಕೊಡೋದು ಸೇರಿಸಿ ಬಿಲ್ಲಲ್ಲಿ ಇರಬೇಕು ಅಂತೇಳಿ ನಿರ್ಧಾರ ಮಾಡಿರೋದು ಇದು. ಹಾಗಾಗಿ ಇದು ಮನೆಗೆ ತಂದು ಕೊಡೋಕ್ಕೆ ತೊಗೊಂಡಿರೋಂಥದ್ದು. ಈಗ ಆಲ್ರೆಡಿ 812 ರೂಪಾಯಿ ಮನೆಗೆ ತಂದು ಕೊಡೋದಕ್ಕೂ ಸೇರಿಸಿ ಹಾಕಿರ್ತಾರೆ ದುಡ್ಡು ಅದರೊಳಗೆ. ಇದಕ್ಕೆ ಮೇಲ್ಗಡೆ ಇದೆ ನೋಡಿ, ಇದರ 773 ರೂಪಾಯಿ ಇದರ ನಿಜವಾದ ಚಾರ್ಜು. 773 ಇದರ ಚಾರ್ಜು. ಇನ್ನು ಉಳಿದಿರುವಂಥದ್ದೆಲ್ಲ ಟ್ಯಾಕ್ಸು, ತಂದ್ಕೊಡೋದು ಇದೆಲ್ಲ ಸೇರಿಸಿರುತ್ತೆ. ಹಾಗಾಗಿ ಯಾರೆಲ್ಲ ಏಜೆನ್ಸಿಯವರು ಜಾಸ್ತಿ ತಗೊಳ್ತಾರೆ, ಒಂದು ನಿಮಿಷ ಅಣ್ಣ ಮಾಡ್ರಿ, ಯಾರೆಲ್ಲ ಜಾಸ್ತಿ ತಗೊಳ್ತಾರೆ ದುಡ್ಡನ್ನು, ನೀವು ಮೊದಲು ಏಜೆನ್ಸಿಯವರಿಗೆ ಹೇಳಿ ನೀವು ತೊಗೊಳ್ತಾ ಇಲ್ಲ, ಜಾಸ್ತಿ ತೊಗೊಳ್ತಾರೆ ನಿಮ್ಮ ಅವ್ರಿಗೆ ಹೇಳಿ ಅಂತ ಹೇಳಬೇಕು. ನಾವು ಕೊಡೋದಿಲ್ಲ ಅಂತ ಇವರ ವ್ಯಾಪ್ತಿ ಬರುತ್ತೆ. ನೀವು ಅವರಿಗೆ ದೂರು ಕೊಟ್ಟರು ಏಜೆನ್ಸಿನ ಕ್ಯಾನ್ಸಲ್ ಮಾಡ್ತಾರೆ. ಹೌದು, ಏಜೆನ್ಸಿನ ಕ್ಯಾನ್ಸಲ್ ಮಾಡ್ತಾರೆ. ಏಜೆನ್ಸಿಯವ್ರಿಗೆ ದೂರು ಕೊಟ್ಟರೆ ಇವ್ರನ್ನ ಕ್ಯಾನ್ಸಲ್ ತೆಗಿಬೋದು. ನಮಗೆ ಇವ್ರನ್ನ ಒತ್ತುವರಿ ಆಗೋದ್ರಿಂದ ನಮಗೇನಿಲ್ಲ. ಅವ್ರು ಎಷ್ಟೇ ದುಡ್ಡು ಬೇಕು ಅನ್ನೋದು ಕೆಲಸ ಮಾಡ್ತಾರೆ. ದಯವಿಟ್ಟು ಹಾಗಾಗಿ ಎಷ್ಟೇ ದುಡ್ಡು ಯೋಚನೆ ಮಾಡಿ. ಇಟ್ಕೊಂಡಿದ್ದೀವಿ 231 ಈಗ ಒಳ್ಳೆ ಕೊಟ್ಟಿದ್ದಾರೆ, ವಾಪಸ್ ಕೊಟ್ಟಿದ್ದಾರೆ. ಈಗ ಪಟ್ಟಿ ತಂದಿದ್ದಾರೆ, ತೂಕ ತಂದರೆ ತೂಕನೂ ತರಬೇಕು. ನಿಮ್ಮಲ್ಲಿ ತೂಕ ಮಾಡಿ ಕೊಡಬೇಕು. ನಿಮ್ಮನೆಗೂ ಕೂಡ ಒಳ್ಳೆಯದಾಗಲಿ ಅಂತ ನಿಮಗೇನಾದರೂ ಕೆಲಸ ಗೌರ್ಮೆಂಟ್ ಅವ್ರು ಕೊಡಬೇಕು, ಅದು ಸಂಬಳ ಕೊಡೋದು ಅವ್ರ ಜವಾಬ್ದಾರಿ. ಅದೇನಾದ್ರು ತೊಂದರೆ ಎಲ್ಲ ನೌಕರಿ ತಗೊಂಡ್ಮೇಲೆ ನಿಮ್ಗೆ ಇಷ್ಟು ಸರಿಯಾದ ಹಣ ಪತ್ತೆ ಎಲ್ಲ ಕೊಡ್ಬೇಕು. ರಮೇಶ್ ಅವ್ರನ್ನ ತಗೋ ಸರ್ ಬರ್ರಿ ಸರ್ ಬರ್ರಿ 18 ರೂಪಾಯಿ ಮುಂದೆ ಬರ್ರಿ. ನೀವು ಮುಂದೆ ಬರ್ರಿ, ಮುಂದೆ ಬರ್ರಿ. ಕಪ್ಪು ನೀವು ಮನೆ ಮನೆಗೆ ಎಲ್ಲಿ ಮಾಡಿ ಪೊಲೀಸ್ ನಂದೆಲ್ಲ ದಾಖಲೆ ದುಡ್ಡು ಕೇಳ್ತೀನಿ ಅಂತ ನನಗೆ ಫೋನ್ ಮಾಡ್ಕೊಂಡು ನಾನು ಅಲ್ಲಿ ಇನ್ಸ್ಪೆಕ್ಟರ್ಗೂ ಮಾತಾಡ್ತೀನಿ, ಅವ್ರಿಗೂ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ನೀವು ಕೊಡಬೇಕಾಗಿಲ್ಲ, ಎಲ್ಲ ಕೊಡಲ್ಲ ರೀ. ಗಾಡಿ ತೊಗೊಂಡೋಗ್ತೀನಿ, ಸೀಜ್ ಮಾಡಕ್ಕೆ ಅಧಿಕಾರ ಇಲ್ಲ. ಹಂಗೇನಾದ್ರು ಸೀಜ್ ಮಾಡಿದ್ರೆ ಅದನ್ನು ಕೂಡ ಅವ್ರ ಅಪರಾಧ, ಅವ್ರನ್ನ ಕೆಲಸ. ಯಾಕೆಂದ್ರೆ ನೀವು ಎಲ್ಲವನ್ನೂ ಇಟ್ಕೊಂಡಿರ್ಬೇಕು. ನಿಮ್ದು DL ಆಗಿರ್ಬೋದು, ಗಾಡಿಗೆ ಸಂಬಂಧಪಟ್ಟಿದ್ದು ಎಲ್ಲ ದಾಖಲೆ, ಇನ್ಶೂರೆನ್ಸು, FC ಇವೆಲ್ಲ ರೆಡಿ ಇದ್ದಾಗ ನೀವು ಯಾರಿಗೂ ಏನು ಅನ್ಬೇಕಾಗಿಲ್ಲ, ಯಾರಿಗೂ ಇದಿರಲ್ಲ. ಅದನ್ನು ಮಾಡಿ. ಅವಾಗಲೂ ನಿಮ್ಮ ತೊಂದರೆ ಕೊಟ್ಟರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾಕೆ ನಾನು ಕೊಟ್ಟಿದ್ದೀನಿ ಗಿರ್ಗಾವಡಿ ಪೊಲೀಸರ ನಿರ್ಧಾರ ಈಗ ಶ್ಯಾಮ್ ಸುಂದರ್ ಸರ್ಗೆ ಜೈ, ವಿಜಯ್ ಕುಮಾರ್ ಅವ್ರಿಗೆ ಜೈ ಆಗಲಿ.